ತೊಂದರೆ ಏನಿಲ್ಲ. ಬಟ್ ಏನಪ್ಪ ಅಂತಂದರೆ ಫುಟ್ಪಾತ್ ಸರಿ ಏನಾಯ್ತು ಸಮಸ್ಯೆ ಅಂತಂದ್ರೆ ಈಗ ಎಲ್ಲ ಬರೀ ರೀಸರ್ಚ್ ಮಾಡ್ಕೊಡೋಕೆ ಜಾಗ ಆಯಿತು, ಅದು ಸಖತ್ ಸಮಸ್ಯೆ. ಮತ್ತು ಹಾಸ್ಪಿಟ್ಲಿಗೆ ಜನ ಕೂತ್ಕೊಂತಾರೆ, ಮತ್ತು ಅಲ್ಲೆಲ್ಲ ಸ್ಮೆಲ್ಲು ಸಿಕ್ಕಾಬಟ್ಟೆ. ಅದಕ್ಕೇನಾದ್ರು ಶೀಘ್ರದಲ್ಲಿ ಅದೇನೋ ಪರಿಹಾರ ಒಂದು ವ್ಯವಸ್ಥೆ ಮಾಡಬೇಕು ಅವ್ರು ತೆಗ್ಸಿದ ತಕ್ಕನಾಗಿ. ಇಲ್ಲಾಂದ್ರೆ ಪ್ರಯೋಜನ ಏನು ಬಂತೇಳಿ ತೆಗ್ಸಿದ್ಕೆ. ಕೆಲಸ ಮಾಡಿ 15 ದಿನ ಆಯ್ತು, ಇನ್ನು ಈ ಕಡೆ ತಲೆ ಹಾಕು ಮಲಗಿಲ್ಲ. ಹೌದು, ಅಷ್ಟು ಜನ ಬಡವ್ರ ಮೇಲೆ ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ರು. ಹೌದು. ಈ ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಅಂತಲ್ಲ ಮೇಡಮ್, ಏನು ಗೊತ್ತಾ, ಟೋಟಲ್ ಬಡವ್ರಿಗೆ ಅನ್ಯಾಯ ಆಯ್ತಿದ್ದು ತೆಗ್ಸಿದ್ದು. ಏಕಾಕಿ ಪೂರ್ತಿ ಅನ್ಯಾಯ ಆಯ್ತದು. ಏನು ಗೊತ್ತಾ, ಕೆಲವರು ಸುಮಾರು 4-5 ಜನ ಮಕ್ಕಳುಗಳು ಇರ್ತಾರೆ, ಅವ್ರಿಗೆಲ್ಲ ಎಷ್ಟು ಅನ್ಯಾಯ ಆದಂಗೆ ಅಂತೇಳಿ. ಮತ್ತು ಊರಿಂದ ಊರಿಗೆ ಸ್ಥಳದಿಂದ ಬಂದಿರ್ತಾರೆ. ಮತ್ತು ಇವಾಗ ಕೇಳಿದ ರೇಟ್ ಕೊಡಬೇಕಾಗ್ತದೆ. ಈಗ ಒಂದು ಕಾಫಿ ಒಂದು ಟೀ ಕೊಡಬೇಕು ಅಂದರೆ 15-20 ರೂಪಾಯಿ ಟೀ ಕೊಡಬೇಕು. ಹೌದು, ಅವಾಗ ಎಷ್ಟು ಸಮಸ್ಯೆ ಆಗ್ತದೆ ಹೇಳಿ. ಇದಾಗಿದ್ರೆ 20 ರೂಪಾಯಿಗೆ ಊಟ ಸಿಗ್ತದೆ. ಹೌದು, ಅನುಕೂಲ ಆಗುತ್ತೆ ಮೇಡಮ್. ಈಗ ಅವ್ರಿಗೂ ಪರ್ಯಾಯವಾಗಿ ಯಾವುದೇ ಜಾಗನ ಕಲ್ಪಿಸ್ಕೊಟ್ಟಿಲ್ಲ. ಖಂಡಿತ ಎಲ್ಲ ಒಂದೇ ಸತಿ ತೆಗೆದ್ರು. ನೋಡಿ ಇವ್ರನ್ನೇ ನೋಡಿ ಎಕ್ಸಾಂಪಲ್ ನೋಡೋದಾದ್ರೆ ಹೌದು. ಅಲ್ಲಿ ಅಂಗಡಿ ಮಾಡ್ತಿದ್ದಾರೆ ಪಾಪ, ಇವತ್ತು ಬೀದಿ ಬಂದಿದ್ದಾರೆ. ಹೌದು ಮೇಡಮ್, ಅದು ಸುಮ್ಮನೆ ಸಮಸ್ಯೆ ಆಯಿತು ಮೇಡಮ್. ಎಲ್ಲ ಬಡವರಿಗೆಲ್ಲ ಸಮಸ್ಯೆ ಆಯಿತು ಮೇಡಮ್. ಅದು ಏನು ಗೊತ್ತಾ, ಅದನ್ನೇ ಹೆಚ್ಕೊಂಡು ಎಷ್ಟು ಜೀವನ ಮಾಡ್ತಾಯಿದ್ರು ಹೇಳಿ. ಅದನ್ನು ಅದಕ್ಕೆ ಎಷ್ಟು ಅವ್ರು ಹೊಟ್ಟೆ ಮೇಲೆ ಹೊಡೆದಂಗೆ ಆಯ್ತು. ಅದು ಅವ್ರಿಗೇನೋ ಒಂದು ಪರಿಹಾರ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಅವ್ರು ಮಾಡಿದ ಏನು ಪ್ರಯತ್ನ ಏನಾಯ್ತು ಹೇಳಿ. ಇದು ಪ್ರಯತ್ನ ಆಗಿರೋ ಬದುಕಲ್ಲ ಇದು. ನೋಡಿ ಎಲ್ಲ ರೀಸರ್ಚ್ ಮಾಡಿಕೊಟ್ಟಾಗ ಜಾಗ ಆಯಿತು, ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಅಷ್ಟು ಸಮಸ್ಯೆ. ಸರ್ ಈಗ ಕೃಷ್ಣಬೈರೇಗೌಡ ಸರ್ ನಾನು ಬೆಂಗಳೂರಿನ ಅಷ್ಟು ಹಂಗೆ ಮಾಡಿಬಿಡ್ತೀನಿ ಹೀಗೆ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬರೇ ಸಾವುಕಾರರನ್ನ ಮಾತ್ರ ಒಂದು ಸಭೆ ಅಂತ ಕರೆದ್ರು, ಸಂವಾದ ಅಂತ ಕರೆದ್ರು. ಇಲ್ಲಿನ ಫುಟ್ಪಾತ್ ಜನಗಳನ್ನ ಯಾವತ್ತೂ ಕೂರಿಸ್ಕೊಂಡು ಒಂದು ದಿನಕ್ಕೂ ಮಾತಾಡಲಿಲ್ಲ. ಹೌದು, ಅದು ಹೈಟಾಗಿ ಆಯ್ತದೆ ಮೇಡಮ್. ಅದು ಏನು ಗೊತ್ತಾ, ಫಸ್ಟು ನಾವು ಬಡವರು ಸ್ಪಂದಿಸಬೇಕು, ಆಮೇಲೆ ಶ್ರೀಮಂತರು ನೋಡ್ಬೇಕು ಮೇಡಮ್. ಮತ್ತು ಏನು ಶ್ರೀಮಂತರಿಗೆ ಎಲ್ಲ ಇದರಲ್ಲಿ ಎಲ್ಲ ವಿಧವಾದ ಅನುಕೂಲ ಇರ್ತದೆ. ಬಡವ್ರಿಗೆ ಏನಿರ್ತದೆ ಹೇಳಿ, ಅದನ್ನೇ ಹೆಂಚ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ತೊಂದರೆ ಆಗ್ತದೆ. ಈಗ ಎಷ್ಟು ಜನ ಪ್ರಾಬ್ಲಮ್ ಇದೆ ಗೊತ್ತಾರೆ ಮೇಡಮ್. ಅಲ್ಲಿ ಈಗ ಕೆಲವರೆಲ್ಲ ಫೈನಾನ್ಸ್ ತಗೊಂಡಿರ್ತಾರೆ, ಕಟ್ಟೋದು ಹೆಂಗೆ, ಅವ್ರ ಹೆಂಡತಿ ಮಕ್ಕಳು ಉಪವಾಸ ಮನೆ ಕಂಟಲ್ವಾ, ಆ ಟೈಪ್ ಆಯಿತು ಮೇಡಮ್. ಸುಮಾರು 50 ವರ್ಷದಿಂದ ಇಲ್ಲಿ ಇದ್ದಂತ. ಹೌದು ಮೇಡಮ್. ಹೌದು, ಇಲ್ಲಾಂದ್ರೆ ಅವ್ರಿಗೇನು ಪರಿಹಾರ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಎಷ್ಟು ಜಾಗ ಖಾಲಿ ಮಾಡಿಸ್ಬೋದಾಯ್ತು ಅವ್ರಿಗೆ. ಈಗ ಏಕಾಗಿ ಬಂದು ಈಗ ನೀವು 6 ದಿವಸದಲ್ಲಿ ಒಂದು ವಾರದಲ್ಲಿ ಅಂಗಡಿ ತೆಗಿದ್ರೆ 6 ಅಂಗಡಿ ತೆಗೆದ್ರು ಅವರು. ಈಗ ಅಂಗಡಿ ತೆಗಿಲಿಲ್ಲ ಅಂದರೆ ಎಲ್ಲ ಡಂಬಲಿಶ್ ಮಾಡಿದ್ರು. ಅವ್ರಿಗೆ ಎಷ್ಟು ಲಾಸ್ ಆಯಿತು ನೋಡಿ. ಆ ಲಾಸ್ ಅನ್ನೋದಕ್ಕಿಂತ ಅವ್ರು ಹೊಟ್ಟೆ ಮೇಲೆ ಹೊಡೆದಂಗೆ ಆಯಿತು. ಮೊನ್ನೆ ಅಂತಾನೆ ಅಂಗಡಿ ಖರೀದಿ ಮಾಡಿದ್ರಂತೆ ಅಂತ ಜನಗಳು ಪಾಪ. ಹ್ಞೂ ಮೇಡಮ್, ಸುಮಾರು ಜನ ಈಗೇನು ಗೊತ್ತಾ, ಈಗ ಲಕ್ಷ ರೂಪಾಯಿ ಎಲ್ಲ ಅವ್ರೇನು ಗೊತ್ತಾ ಅಡ್ಬಡ್ಡಿ ತಂದೆಲ್ಲ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಅವ್ರಿಗೆಲ್ಲ ತುಂಬ ತೊಂದರೆ ಮೇಡಮ್. ಅದು ಏನು ಹೇಳ್ತೀರಾ ಸರ್? ಸರ್ ಏನು ಗೊತ್ತಾ ಸರ್, ಅದು ನೀವು IT BT ಅವ್ರಿಗೆ ಸ್ವಲ್ಪ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಬಡಬಗ್ರ ಮೇಲೆ ಇಷ್ಟು ಥರ ದೌರ್ಜನ್ಯ ಆದಂಗೆ ಆಯ್ತಿದ್ದು ಅಂತ ನನ್ನ ಅನ್ಸುತ್ತೆ. ಹ್ಞೂ ಮೇಡಮ್, ಅದು ಏನಂದರೆ ಅದು ಫಾರಿನ್ ರಿಟರ್ನ್ ಅಲ್ವಾ ಮೇಡಮ್, ಹಂಗಾಗಿ ಅದು ಆ ಟೈಪ್ ಆಯ್ತು. ಯಾಕಂದ್ರೆ ಕೆಲವು ಮೊನ್ನೆ ಇದಕ್ಕೆ ಇದು GBIಗೆ ಬಂದಿದ್ದಂತ ಪಾಪ ಮಾತಾಡ್ಸಕ್ಕಂತವ್ರು. ಹ್ಞೂ ಮೇಡಮ್, ಅವ್ರು ಆ್ಯಕ್ಚುಲಿ ಫಾರಿನ್ ರಿಟರ್ನ್ ಅಲ್ವಾ ಮೇಡಮ್, ಹಂಗಾಗಿ ಅವರು ಫಾರಿನಲ್ಲಿ ಆ ಟೈಪ್ ಐತೆ ಆ ಟೈಪ್ ಮಾಡೋಕೆ ಹೋದ್ರೆ ನಡೀತೈತೆ ಮೇಡಮ್. ಇದು ಯಾರು ಗೊತ್ತಾ, ಇದು ಮೊದಲೇ ಸ್ಲಮ್ ಏರಿಯಾ. ನಾವು ಸ್ಲಮ್ಮಲ್ಲೇ ಹೊಟ್ಟೆ ಅಲ್ವ ಮೇಡಮ್, ಅದು ಸಮಸ್ಯೆನೇ ಅಲ್ವರ. ಭಾರತ ಇಂಡಿಯಾ ಅಂದ್ರೆ ಹಿಂಗೇನಾ ಸರ್? ಇಂಡಿಯಾ ಪ್ರಶ್ನೆ ಬರಲ್ಲ ಅದು, ಬಟ್ ನಮ್ಮ ಮೇಲೆ ಡಿಪೆಂಡ್ ಆಗ್ತದೆ ಅದು. ಬಸ್ ನಾವು ನಮ್ಮಲ್ಲಿ ಇಲ್ಲಿ ಪೂರ್ ಕಂಡೀಷನ್ ಜಾಸ್ತಿ ಇದೆ. ಶ್ರೀಮಂತರು ಯಾರು ಹೇಳಿ, 100-10 ಜನ ಇದ್ದಾರೆ ಶ್ರೀಮಂತರು. ಎಲ್ಲರೂ 90% ಶ್ರೀಮಂತರಾಗಕ್ಕಾಗ್ತದಾ? ನಾವು ಎಷ್ಟು ಬಡವರು ಇದ್ದೀವಿ ಹೇಳಿ. ಈಗ ನಾವು ಬಡವರಿಲ್ಲ ಅಂತಂದ್ರೆ ಇಲ್ಲಿ ಊಟ ಹಾಕಿಸ್ಕೊಂತ ಇದ್ದೀವಿ. ಇವಾಗ ನಾವು ಅಶೋಕ್ ಗೋಡಲ್ಲಿ ಊಟ ಮಾಡ್ತೀವಿ, ಈ ಫುಟ್ಪಾತ್ ನಾವು ಯಾಕೆ ಊಟ ಮಾಡ್ತೀವಿ? ಏನೋ ಕಮ್ಮಿ ಸಿಗ್ತದೆ, ಏನಾದರೂ 20 ರೂಪಾಯಿ ಏನಾದ್ರು ಮಿಕ್ಕಿದ್ರೆ ಒಂದು ಏನಾದರೂ ಒಂದು ಮಕ್ಳಿಗೆ ಏನೋ ಒಂದು ತಿಂಡಿ ತಗೊಂಡೋಗ್ಬೋದು, ಮತ್ತೊಂದು ಬಟ್ಟೆ ತಗೊಂಡೋಗ್ಬೋದಲ್ವರ. ಸರ್ ಈಗ ಸ್ಟಾರ್ ಹೋಟ್ಲು 5 ಸ್ಟಾರ್ ಹೋಟ್ಲು ಅಂತ ನಾವೇನು ಹೇಳ್ತಾ ಇದ್ದೀವಿ, ಅಲ್ಲೇನೆ ಕೊಳ್ತೋಗಿರೋ ತರಕಾರಿ. ಹೌದು, ಈಗ ಆಲ್ರೆಡಿ ಬರ್ತಾ ಇದ್ದಾರೆ ಮೇಡಮ್. ಅವ್ರಿಗೇನು ಆಶ್ಚರ್ಯ ತಗೊಂಡಿಲ್ಲ, ಮತ್ತು ಅವ್ರಿಗೆ ಸೀಸೆ ಮಾಡಲಿಲ್ಲ. ಬಟ್ ಇನ್ನು ನೋಡ್ತಲೇ ಇದ್ದೀವಿ ಅಂತಾರೆ. ಬಟ್ ಅದನ್ನ ಯಾವ ಥರ ಲಾಕ್ ಡೌನ್ ಮಾಡಿಸಿದಾರ? ಒಂದು ಲಾಕ್ ಆಗಿದೆಯಾ? ಲಾಕೇ ಆಗಿಲ್ಲ ಅವ್ರದ್ದು. ಹೌದು, ಮಾಡ್ಕೊಂಡು ಬರ್ತಾ ಇದ್ದಾರೆ ಮೇಡಮ್. ನಡೀತಾ ಇದೆಯಲ್ಲ, ಆಲ್ರೆಡಿ ನಡೀತಾ ಇದೆಯಲ್ಲ. ಅವ್ರು ಲಾಕ್ ಮಾಡಿಸಿದ್ರ? ಅವ್ರನ್ನ ಲಾಕೇ ಮಾಡಿಸಿರಲ್ಲ. ಹೌದು, ಹ್ಞೂ ಮೇಡಮ್. ಈಗ ಏನು ಗೊತ್ತಾ, ಗುಲ್ಬರ್ಗ, ದಾವಣಗೆರೆ, ರಾಯಚೂರು ಎಷ್ಟೆಷ್ಟು ದೂರದಿಂದ ಬಂದಿದ್ದಾರೆ ಹೇಳಿ. ಅವ್ರಿಗೆ ಎಷ್ಟು ಒಂದು ಹೊಟ್ಟೆ ಮೇಲೆ ಹೊಡೆದಂಗೆ ಆಯ್ತಲ್ವ. ಬೈ ಚಾನ್ಸ್ ಇಲ್ಲಿ ಏನಾದ್ರು ಫ್ರೀ ಊಟ ಏನಾದ್ರು ಕೊಡಲಿಲ್ಲ ಅಂತಂದ್ರೆ ಎಷ್ಟು ಸಮಸ್ಯೆ ಆಗೋದು ಹೇಳ್ರಿ ಅವ್ರಿಗೆ. ಏನೋ ಪಾಪ ಯಾರೋ ಅನುದಾನ ಮಾಡ್ತಾ ಇದ್ರಿ, ಅವ್ರು ಆ ಟೈಪ್ ಏನಾದ್ರು ಮಾಡಿದ್ರೆ ಇವರು ಈಗ ತೆಗ್ಸಿದ್ರಲ್ಲ ಅದೇ ಟೈಪ್ ಏನಾದ್ರು ಒಂದು ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗ್ತೈತಲ್ವಾ. ಈ ಥರ ಮೇಡಮ್ ಅವ್ರು ಮಾಡಿಲ್ಲ ಮೇಡಮ್. ನಾನು ಏನಾದ್ರು ಒಂದು ಪರ್ಯಾಯ ಮಾಡ್ಕೊಡ್ಬೇಕು. ನೀವು ಅವ್ರ ಹತ್ರನೇ ಹೆಸರು ತುಂಬಾ ಒಳ್ಳೆ ಹೆಸರು ಮಾಡ್ಕೊತಿದ್ರೆ. ಹೌದೌದು ಹ್ಞೂ ಮೇಡಮ್. ಏನು ಗೊತ್ತಾ, ಬಡವ್ರಿಗೆ ಬರೀ ಓಟ್ ಹಾಕಕ್ಕೆ ಮಾತ್ರ ಯೂಸ್ ಮಾಡ್ಕೊಂತಾರೆ ಅದು ಅಂತ ನನ್ನ ಅಭಿಪ್ರಾಯ ಮೇಡಮ್. ಅದು ಅವ್ರೇನು ಗೊತ್ತಾ, ಬಡವರಾದರೆ ಓಟ್ ಹಾಕಕ್ಕೆ ಮಾತ್ರ ಬೇಕು, ಜೀವನ ಮಾಡಕ್ಕೆ ಬೇಡ. ಅವರು ಜೀವನ ಮಾಡಕ್ಕೆ ಬೇಡ ಮೇಡಮ್. ಅದು ನಮ್ಗೆ ಏನು ಮಾಡ್ಕೊಂಡಿದ್ದಾರೆ, ಬಡವ್ರಿಗೆ ಏನು ಮಾಡ್ಕೊಂಡಿದ್ದಾರೆ ಅದೇ ಈ ನೆಟ್ಟು ಬೋಲ್ಟಲ್ಲಿ ಒಂದು ಏನು ಮಧ್ಯದಲ್ಲಿ ವಾಷರ್ ಐತಲ್ಲ, ವಾಷರ್ ಟೈಪ್ ಮಾಡ್ಕೊಂಡಿದ್ದಾರೆ ನಮಗೆ ಆ್ಯಕ್ಚುಲಿ ಅವರು. ನಾವೇನು ಗೊತ್ತಾ, ವಾಷರ್ ಅಂದರೆ ಅದು ಯಾವಾಗ ಬೇಕಾದ್ರೂ ಯೂಸ್ ಆಗ್ತದೆ. ಆ ವಾಷರ್ ಹಾಕಿದಾಗ ನಾವು ಟೈಟ್ ಆಗ್ತೀವಿ ಅಂತ. ಅಂದರೆ ನಾವು ಬಡವರಂಗೆ ಇರಬೇಕು, ಶ್ರೀಮಂತರ ಟೈಪೇ ಹೋಗಬೇಕು ಅನ್ನೋ ಒಂದು ಲೆಕ್ಕಾಚಾರ ಇದೆ ಮೇಡಮ್ ಅವ್ರದ್ದು.